ಫ್ರೆಂಡ್ಸ್, ವೆಲ್ಕಮ್ ಟು ರೇಖಾ ಚಂದ್ರು ಯೂಟ್ಯೂಬ್ ಚಾನಲ್. ಇವತ್ತು ನಾನು ನನ್ನ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ನಿಮ್ಮ ಜೊತೆ ನನ್ನ ಇವತ್ತಿನ ದಿನ ಹೇಗಿತ್ತು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇವತ್ತು ಶುಕ್ರವಾರ. ಇವತ್ತು ನನ್ನ ದಿನನಿತ್ಯ ಕೆಲಸ ಹೇಗಿರುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಆ್ಯಕ್ಚುಲಿ ನಾನು ವೀಡಿಯೋಸ್ನ ಒಂದು ವರ್ಷದ ಮುಂಚೆನೇ ಮಾಡ್ತಾಯಿದ್ದೆ, ಬಟ್ ಕೆಲವು ರೀಸನ್ಸಿಂದ ನಾನು ವಿಡಿಯೋನ ಸ್ಟಾಪ್ ಮಾಡಿದ್ದೆ. ನಾನು ನಿಮ್ಮ ಜೊತೆ ಯಾವುದೇ ವಿಡಿಯೋನ ರೀಸೆಂಟಾಗಿ ಯಾವುದೂ ಶೇರ್ ಮಾಡ್ಕೊಂಡಿರಲಿಲ್ಲ. ಯಾಕೆಂದರೆ ನನಗೆ ಸ್ವಲ್ಪ ವ್ಯೂಸ್ ಸಬ್ಸ್ಕ್ರೈಬರ್ಸ್ ಎಲ್ಲ ಕಡಿಮೆ ಇರೋದ್ರಿಂದ, ನನಗೆ ರೆಸ್ಪಾನ್ಸ್ ಕಡಿಮೆ ಇರೋದ್ರಿಂದ ಇಂಟ್ರೆಸ್ಟ್ ಕಮ್ಮಿಯಾಗಿ ನಾನು ಸ್ಟಾಪ್ ಮಾಡಿದ್ದೆ. ಬಟ್ ಇವಾಗ ನಾನು ಇಲ್ಲ, ವಿಡಿಯೋಸ್ ಮಾಡಬೇಕು ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ. ನಾನಿವಾಗ ಹೊಸ್ದಾಗಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮತ್ತು ವೀಡಿಯೋಸ್ನ ರೀಸ್ಟಾರ್ಟ್ ಮಾಡ್ತಾಯಿದ್ದೀನಿ. ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ. ನನ್ನ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವಾಗ ಹೋಗಿ ನನ್ನ ವೀಡಿಯೋಸ್ನ ನೋಡಿ, ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ವೀಡಿಯೋ ಇಷ್ಟ ಆಯಿತಾ ಇಲ್ವಾ ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ವಾಚಿಂಗ್ ಮೈ ಚಾನಲ್. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಮನೇಲಿ ತುಂಬ ಕೆಲಸ ಇತ್ತು. ಹಾಗಾಗಿ ಬೇಗ ಮೇಕೆ ಮರಿಗಳಿಗೆ ಮತ್ತು ಕುರಿ ಮರಿಗಳಿಗೆ ಮೇವಾಕೋಣ ಅಂತ ಹೇಳ್ಬಿಟ್ಟು ಫಸ್ಟು ಮೇವಾಕೋಣ ಅಂತ ಬಂದು ನಾನು ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ನಮ್ಮ ಮರಿಗಳೆಲ್ಲ ಬಂದು ಅವು ಕೂಡ ಕ್ಯಾಮ್ರಾಗೆ ಪೋಸ್ ಕೊಡ್ತಿದ್ದಾವೆ. ನೋಡಿ ಎಷ್ಟು ಚೆನ್ನಾಗಿ 3 ಬಂದು ಪೋಸ್ ಕೊಟ್ಬಿಟ್ಟು ಮತ್ತೆ ವಾಪಸ್ ಹೋದ್ವು. ನಾನು ಅವಕ್ಕೆಲ್ಲ ಮೇವು ಹಾಕ್ಬಿಟ್ಟು ಅದ್ರ ಕಸ ಎಲ್ಲ ಗುಡಿಸ್ಬಿಟ್ಟು ಆ ಕೆಲಸನ ಮುಗಿಸ್ಬಿಟ್ಟು ಮನೆ ಒಳಗಡೆ ಕೆಲಸ ಮಾಡೋಣ ಅಂತ ಬಂದೆ. ಇವಾಗ ಫಸ್ಟು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ, ಪೂಜೆ ಮಾಡಬೇಕಿತ್ತು. ಹಾಗಾಗಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮನೆಯೆಲ್ಲ ಗುಡಿಸಿ ಸಾರಿಸೋದಿತ್ತು. ಹಾಗಾಗಿ ಮನೆಯೆಲ್ಲ ಗುಡಿಸಿ ಸಾರಿಸಿ ಎಲ್ಲ ಕೆಲಸನೂ ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದೊಂದಾಗೆ ಮಾಡ್ಕೋತಾ ಇದ್ದೆ. ಹಾಗಾಗಿ ಸಂಜೆ ಪೂಜೆ ಮಾಡಬೇಕು. ಶುಕ್ರವಾರ ನಾವು ಆಲ್ಮೋಸ್ಟ್ ಸಂಜೆನೇ ಪೂಜೆ ಮಾಡೋದು. ಯಾಕೆಂದರೆ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗೋದ್ರಿಂದ ಅವ್ರನ್ನೆಲ್ಲ ರೆಡಿ ಮಾಡಿ ಕಳಿಸಿ ಮನೆ ಕೆಲಸ ಎಲ್ಲ ಮುಗಿಸಿ ಮೇಕೆ ಕುರಿ ಅವನ್ನೆಲ್ಲ ನೋಡಿಕೊಂಡು ಪೂಜೆ ಮಾಡೋದಕ್ಕೆ ಲೇಟ್ ಆಗುತ್ತೆ. ಹಾಗಾಗಿ ಶುಕ್ರವಾರ ಸಂಜೆನೇ ಪೂಜೆ ಮಾಡೋದಾಗೋಗುತ್ತೆ. ಅದಕ್ಕೆ ನಾನು ಮನೆಯೆಲ್ಲ ಒರೆಸ್ಕೊಳ್ತಾ ಆ್ಯಕ್ಚುಲಿ ನಾನು 1 ಇಯರ್ ಬ್ಯಾಕೇ ವೀಡಿಯೋಸ್ ಎಲ್ಲ ಮಾಡ್ತಾಯಿದ್ದೆ. ಸ್ವಲ್ಪ ವೀಡಿಯೋಸ್ ಮಾಡಿದೆ, ಅದಾದಮೇಲೆ ಸ್ವಲ್ಪ ರೆಸ್ಪಾನ್ಸ್ ಸಿಗಲಿಲ್ಲ ನನಗೆ. ಹಾಗಾಗಿ ಮತ್ತೆ ನನಗೂ ಏನೋ ಪ್ರಾಬ್ಲಮ್ಸ್ ಆಗಿ ನಾನು ವೀಡಿಯೋ ಮಾಡೋದನ್ನು ಸ್ಟಾಪ್ ಮಾಡಿದ್ದೆ. ಬಟ್ ಈಗ ಯಾಕೋ ಮತ್ತೆ ರೀಸ್ಟಾರ್ಟ್ ಮಾಡಬೇಕು ಅಂತ ಅನ್ನಿಸ್ತು. ಹಾಗಾಗಿ ನಾನು ಮತ್ತೆ ವ್ಲಾಗ್ನ ಮಾಡೋಣ ಅಂತ ಡಿಸೈಡ್ ಮಾಡಿಕೊಂಡು ಸ್ಟಾರ್ಟ್ ಮಾಡಿದ್ದೀನಿ. ದಯವಿಟ್ಟು ಎಲ್ಲರೂ ನನಗೆ ಸಪೋರ್ಟ್ ಮಾಡಿ. ನಿಮ್ಮೆಲ್ಲರ ಸಪೋರ್ಟ್ ಇದ್ರೇ ಅಲ್ವಾ ನಮಗೂ ವೀಡಿಯೋಸ್ ಮಾಡಬೇಕು ಅಂತ ಎನ್ಕರೇಜ್ಮೆಂಟ್ ಸಿಕ್ಕರೆ ವೀಡಿಯೋಸ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇರುತ್ತೆ. ಮತ್ತು ಎಷ್ಟೇ ಕೆಲಸ ಇದ್ದರೂ ಅದ್ರ ಮಧ್ಯೆ ಫ್ರೀ ಮಾಡ್ಕೊಂಡು ಮಾಡಬೇಕು ಅಂತ ಅನಿಸುತ್ತೆ. ಹಾಗಾಗಿ ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ನ ಈಗ ಹೊಸ್ದಾಗಿ ನೋಡ್ತಿದ್ದೀರಾ ಅಥವಾ ಮುಂಚೆನೂ ನನ್ನ ವೀಡಿಯೋಸ್ ಯಾವುದಾದ್ರೂ ನೋಡಿದ್ದೀರಾ ಅಂದರೆ ದಯವಿಟ್ಟು ಇನ್ನೊಂದು ಸಲ ನನ್ನ ಚಾನಲಲ್ಲಿ ವೀಡಿಯೋಸ್ ಹಳೇದು ಕೂಡ ಇದೆ, ಎಲ್ಲ ಚೆಕ್ ಮಾಡಿ ನೋಡಿ. ನಿಮಗೆ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಮತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಇದೆಲ್ಲ ಆಯಿತು, ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಆಗೋಷ್ಟೊತ್ತಿಗೆ ಸಂಜೆ ಆಗೋಯಿತು. ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಇವತ್ತು ಶುಕ್ರವಾರ ಮತ್ತು ಸಂಕಷ್ಟಿ ಕೂಡ ಬಂದಿತ್ತು ಅಂತ ಹೇಳ್ಬಿಟ್ಟು ನಾನು ಗಣೇಶನಿಗೆ ಸ್ವಲ್ಪ ಗರಿಕೆ ಎಲ್ಲ ಕಿತ್ಕೊಂಬಂದು ರೆಡಿ ಮಾಡಿಕೊಂಡು ಪೂಜೆಗೆ ರೆಡಿ ಮಾಡಿಕೊಂಡೆ. ಅದಾದಮೇಲೆ ಹೂವು ಎಲ್ಲ ಕಿತ್ಕೊಂಬಂದು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನನಗೆ ಲೈಕ್ ಮಾಡಿ ಮತ್ತು ನಿಮ್ಮ ಒಪಿನಿಯನ್ ಏನೇ ಇದ್ದರೂ ಕಮೆಂಟ್ ಮಾಡಿ. ಇದು ಹೊಸ್ದಾಗಿ ಸ್ಟಾರ್ಟ್ ಮಾಡಿದ್ದೀನಿ, ನನಗೆ ಇದರಲ್ಲಿ ಸ್ವಲ್ಪ ಐಡಿಯಾ ಕಮ್ಮಿ ಇದೆ. ಬಟ್ ಎಲ್ಲದನ್ನು ಕಲಿತ್ಕೊಂಡು ನಾನು ವೀಡಿಯೋಸ್ನ ಮಾಡ್ತೀನಿ. ನನ್ನ ಒಂದು ಹಳ್ಳಿ ಲೈಫ್ ಸ್ಟೈಲ್ ಹೇಗಿರುತ್ತೆ, ನನ್ನ ದಿನನಿತ್ಯ ಕೆಲಸ ಏನೇನಿರುತ್ತೆ ಎಲ್ಲದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನಿಜವಾಗ್ಲೂ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ.
ನಾನು ಎಲ್ಲ ರೀತಿ ರೈತರ ಕೆಲಸ ಏನೇನಿರುತ್ತೆ ಅದೆಲ್ಲ ಮಾಡೋದನ್ನು ನಾನು ನಿಮಗೆ ತೋರಿಸ್ತೀನಿ ಮುಂದಿನ ದಿನಗಳಲ್ಲಿ. ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಗಣಪತಿಯೇ ಗಜಮುಖನೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಗಣಪತಿಯೇ ಗಜಮುಖನೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಹೀರೇಳು ಲೋಕದ ಹಣುವಿನ ಇಹ ಪರದ ಸಾಧನೆಗೆ ನೀನೆ ಕಾರಣ. ಹೀರೇಳು ಲೋಕದ ಹಣುವಿನ ಇಹ ಪರದ ಸಾಧನೆಗೆ ನೀನೆ ಕಾರಣ. ನಿನ್ನೊಲುಮೆ ನೋಟದ ಒಂದು ಹೊನ್ನ ಕಿರಣ, ನೀಡಿದರೆ ಸಾಕಯ್ಯ ಜನ್ಮ ಪಾವನ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಪಾರ್ವತಿ ಪರಶಿವನ ಪ್ರೇಮ ಪುತ್ರನೇ, ಪಾಲಿಸುವ ಪರದೈವ ಬೇರೆ ಕಾಣೆ. ಪಾರ್ವತಿ ಪರಶಿವನ ಪ್ರೇಮ ಪುತ್ರನೇ, ಪಾಲಿಸುವ ಪರದೈವ ಬೇರೆ ಕಾಣೆ. ಪಾದದ ಪಂಕದಲ್ಲಿ ಪದುಮಯನಿಸು ಎನ್ನ, ಪಾದ ಸೇವೆಯೊಂದೇ ಧರ್ಮ ಸಾಧನ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ನೀನೆ ಕಾರಣ, ಪಾದದ ಪಂಕದಲ್ಲಿ ಪದುಮಯನಿಸು ಎನ್ನ, ಪಾದ ಸೇವೆಯೊಂದೇ ಧರ್ಮ ಸಾಧನ. ಗಜಮುಖನೇ ಗಣಪತಿ ನಿನಗೆ ವಂದನೆ, ನಂಬಿದವರ ಪಾಲಿ